ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 3 ಸಂಕಲನ ಅಭ್ಯಾಸ 3.1 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1. ಈ ಸಂಕೇತ ಚಿತ್ರಗಳು ಪ್ರತಿನಿಧಿಸುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಮೊತ್ತ ಕಂಡು ಹಿಡಿ. ಈ ಚಿತ್ರ ಇಲ್ಲಿ ಪ್ರತಿನಿಧಿಸಿದ್ದಾರೆ. ಇವುಗಳ ಸ್ಥಾನ ಬೆಲೆಯನ್ನು ನಾವು ಇಲ್ಲಿ ಎಣಿಸಿ ಇಲ್ಲಿ ಈ ಕೋಷ್ಟಕದಲ್ಲಿ ಬರೆಯೋಣ. ಇಲ್ಲಿ ಈ ಚಿತ್ರಗಳು ಎಷ್ಟಿವೆ? 1 2 3 4 ಇವು ಬಿಡಿ ಸ್ಥಾನದಲ್ಲಿವೆ 4. ಇದನ್ನು ನಾವು ಈ ಕೋಷ್ಟಕದಲ್ಲಿ ಬಿಡಿ ಸ್ಥಾನದಲ್ಲಿ 4 ಅಂತ ಬರೆಯೋಣ. ನಂತರ 10ರ ಸ್ಥಾನದಲ್ಲಿ 1 2 3 ಚಿತ್ರಗಳಿವೆ. ಇಲ್ಲಿ ನಾವು 3 ಅಂತ ಬರೆಯೋಣ. 100ರ ಸ್ಥಾನ ಬೆಲೆಯಲ್ಲಿ ಎಷ್ಟಿವೆ ಚಿತ್ರಗಳು? 1 2 3 4 5. ಇಲ್ಲಿ ನಾವು 5 ಅಂತ ಬರೆಯೋಣ. 1000 ಸ್ಥಾನದಲ್ಲಿ ಒಂದು ಚಿತ್ರ ಇದೆ, ಹಾಗಾಗಿ ನಾವು ಇಲ್ಲಿ 1 ಅಂತ ಬರೆಯೋಣ. ನಂತರ ಕೆಳಗಡೆ ಬಿಡಿ ಸ್ಥಾನದಲ್ಲಿ ಎಷ್ಟು ಚಿತ್ರಗಳಿವೆ? 1 2. ಇಲ್ಲಿ ನಾವು ಬಿಡಿ ಸ್ಥಾನದಲ್ಲಿ 2 ಅಂತ ಬರೆಯೋಣ. 10ರ ಸ್ಥಾನದಲ್ಲಿ 1 2 3 4 5 ಚಿತ್ರಗಳಿವೆ. ಇದನ್ನು ನಾವು 10ರ ಪಟ್ಟಿಯಲ್ಲಿ ಬರೆಯೋಣ. 100ರ ಸ್ಥಾನ ಬೆಲೆಯಲ್ಲಿ ಎಷ್ಟಿವೆ ಚಿತ್ರಗಳು? 1 2. ಇಲ್ಲಿ ನಾವು 100ರ ಸ್ಥಾನ ಬೆಲೆಯಲ್ಲಿ 2 ಅಂತ ಬರೆಯೋಣ. 1000 ಸ್ಥಾನದ ಬೆಲೆಯಲ್ಲಿ 1 2 3 ಚಿತ್ರಗಳಿವೆ. ಇದನ್ನು ನಾವು ಇಲ್ಲಿ 1000 ಪಟ್ಟಿಯಲ್ಲಿ 3 ಅಂತ ಬರೆಯೋಣ. ಈಗ ನಾವು ಈ ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳಬೇಕು. 4ರಲ್ಲಿ 2 ಕೂಡಿಸಿದರೆ 6, 3ರಲ್ಲಿ 5 ಕೂಡಿಸಿದರೆ 8, 5ರಲ್ಲಿ 2 ಕೂಡಿಸಿದರೆ 7, 1ರಲ್ಲಿ 3 ಕೂಡಿಸಿದರೆ 4. ಇಲ್ಲಿ ಮೊತ್ತ 4786. ನೆಕ್ಸ್ಟ್ ಇಲ್ಲಿ ನೋಡೋಣ ನಾವು. ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟು ಇವೆ ಇವು ಚಿತ್ರಗಳು? 1 2 3 4 5. ಇದನ್ನು ನಾವು ಇಲ್ಲಿ 5 ಅಂತ ಬಿಡಿ ಸ್ಥಾನದಲ್ಲಿ ಬರೆಯೋಣ. ನಂತರ 10ರ ಸ್ಥಾನದಲ್ಲಿ 1 2 ಚಿತ್ರಗಳಿವೆ, 2 ಅಂತ ಬರೆಯೋಣ. 100ರ ಸ್ಥಾನದಲ್ಲಿ 1 2 3 ಚಿತ್ರಗಳಿವೆ, 3 ಅಂತ ಬರೆಯೋಣ. 1000 ಸ್ಥಾನದ ಬೆಲೆಯಲ್ಲಿ 1 2 3 4 5 ಚಿತ್ರಗಳಿವೆ, 5 ಅಂತ ಬರೆಯೋಣ. ನಂತರ ಕೆಳಗಡೆ ಬಿಡಿ ಸ್ಥಾನದಲ್ಲಿ 2 ಚಿತ್ರಗಳಿವೆ, 2 ಅಂತ ಬರೆಯೋಣ. 10ರ ಸ್ಥಾನ ಬೆಲೆಯಲ್ಲಿ 1 2 3 ಚಿತ್ರಗಳಿವೆ, 3 ಅಂತ ಬರೆಯೋಣ. 100ರ ಸ್ಥಾನ ಬೆಲೆಯಲ್ಲಿ 1 ಚಿತ್ರ ಇದೆ, 1 ಅಂತ ಬರೆಯೋಣ. 1000ದ ಸ್ಥಾನ ಬೆಲೆಯಲ್ಲಿ 1 2 3 ಚಿತ್ರಗಳಿವೆ, ಇದನ್ನು ನಾವು ಇಲ್ಲಿ 3 ಅಂತ ಬರೆಯೋಣ. 5ರಲ್ಲಿ 2 ಕೂಡಿಸಿದರೆ 7, 2ರಲ್ಲಿ 3 ಕೂಡಿಸಿದರೆ 5, 3ರಲ್ಲಿ 1 ಕೂಡಿಸಿದರೆ 4, 5ರಲ್ಲಿ 3 ಕೂಡಿಸಿದರೆ 8. ಮೊತ್ತ 8457. ಪ್ರಶ್ನೆ 2. ಇವುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ಕೂಡು. ಇಲ್ಲಿ ನಾವು 6371 ಪ್ಲಸ್ 421 ಈ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಬರೆಯೋಣ. ಮೊದಲು ನಾವು 6371 ಬರೆದುಕೊಳ್ಳಬೇಕು. ಇದು 1 ಬಿಡಿ ಸ್ಥಾನದಲ್ಲಿದೆ, ಇದನ್ನು ನಾವು ಬಿಡಿ ಸ್ಥಾನದಲ್ಲಿ ಬರೆಯೋಣ. 1. 10ರ ಸ್ಥಾನದಲ್ಲಿ 7, 100ರ ಸ್ಥಾನದಲ್ಲಿ 3, 1000 ಸ್ಥಾನದಲ್ಲಿ 6. ಇಲ್ಲಿ ಅಧಿಕ ಅಂದರೆ ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ ಈ 421 ಬರೆಯೋಣ. 1 ಬಿಡಿ ಸ್ಥಾನದಲ್ಲಿ, 2 10ರ ಸ್ಥಾನದಲ್ಲಿ, 4 100ರ ಸ್ಥಾನದಲ್ಲಿ. ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಇಲ್ಲಿ ಕೂಡಿಸಿಕೊಳ್ಳಬೇಕು. 1ರಲ್ಲಿ 1 ಕೂಡಿಸಿದರೆ 2, 7ರಲ್ಲಿ 2 ಕೂಡಿಸಿದರೆ 9, 3ರಲ್ಲಿ 4 ಕೂಡಿಸಿದರೆ 7, 6ರ ಕೆಳಗಡೆ ಯಾವುದೇ ಅಂಕಿಲ್ಲ, ಹಾಗಾಗಿ ಈ 6ಅನ್ನು ನಾವು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ. ಉತ್ತರ ಎಷ್ಟು ಬರುತ್ತೆ? 6792. ನೆಕ್ಸ್ಟ್ 6039 ಪ್ಲಸ್ 2920. ಮೊದಲು ಈ ಸಂಖ್ಯೆಯನ್ನು ಇಲ್ಲಿ ಮೇಲಿನ ಕೋಷ್ಟಕದಲ್ಲಿ ಬರೆದುಕೊಳ್ಳೋಣ. 9 ಬಿಡಿ ಸ್ಥಾನದಲ್ಲಿ, 3 10ರ ಸ್ಥಾನದಲ್ಲಿ, 0 100ರ ಸ್ಥಾನದಲ್ಲಿ, 6 1000 ಸ್ಥಾನದಲ್ಲಿ. ಇಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ.
ಈಗ ಈ 2920 ಈ ಕೋಷ್ಟಕದಲ್ಲಿ ಬರೆಯೋಣ. 0 ಬಿಡಿ ಸ್ಥಾನದಲ್ಲಿ, 2 10ರ ಸ್ಥಾನದಲ್ಲಿ, 9 100ರ ಸ್ಥಾನದಲ್ಲಿ, 2 1000 ಸ್ಥಾನದಲ್ಲಿ. 9ರಲ್ಲಿ 0 ಕೂಡಿಸಿದರೆ 9, 3ರಲ್ಲಿ 2 ಕೂಡಿಸಿದರೆ 5, 0ಯಲ್ಲಿ 9 ಕೂಡಿಸಿದರೆ 9, 6ರಲ್ಲಿ 2 ಕೂಡಿಸಿದರೆ 8. ಉತ್ತರ 8959. ನೆಕ್ಸ್ಟ್ 3487 ಪ್ಲಸ್ 5203. ಮೊದಲು ಈ ಸಂಖ್ಯೆಯನ್ನು ಬರೆದುಕೊಳ್ಳೋಣ. 7 ಬಿಡಿ ಸ್ಥಾನದಲ್ಲಿ, 8 10ರ ಸ್ಥಾನದಲ್ಲಿ, 4 100ರ ಸ್ಥಾನದಲ್ಲಿ, 3 1000 ಸ್ಥಾನದಲ್ಲಿ. ನೆಕ್ಸ್ಟ್ 3 ಬಿಡಿ ಸ್ಥಾನದಲ್ಲಿ, 0 10ರ ಸ್ಥಾನದಲ್ಲಿ, 2 100ರ ಸ್ಥಾನದಲ್ಲಿ, 5 1000 ಸ್ಥಾನದಲ್ಲಿ. 7ರಲ್ಲಿ 3 ಕೂಡಿಸಿದರೆ 10, ಇಲ್ಲಿ ಮೇಲೆ ಒಂದು ಕೈಲವನ್ನು ಕೊಡೋಣ, ಕೆಳಗಡೆ 0 ಬರೆದುಕೊಳ್ಳೋಣ. 8ರಲ್ಲಿ 0 ಕೂಡಿಸಿದರೆ 8, ಇದರಲ್ಲಿ ನಾವು ಈ ಕೈಲ 1 ಕೂಡಿಸಿದರೆ ಎಷ್ಟಾಗುತ್ತೆ? 9 ಆಗುತ್ತೆ. 4ರಲ್ಲಿ 2 ಕೂಡಿಸಿದರೆ 6, 3ರಲ್ಲಿ 5 ಕೂಡಿಸಿದರೆ 8. ಉತ್ತರ 8690. ನೆಕ್ಸ್ಟ್ 4675 ಪ್ಲಸ್ 2397. ಮೊದಲು ನಾವು ಈ ಸಂಖ್ಯೆಯನ್ನು ಬರೆದುಕೊಳ್ಳೋಣ, ನಂತರ ಕೆಳಗಡೆ ಈ ಸಂಖ್ಯೆಯನ್ನು ಬರೆದುಕೊಳ್ಳೋಣ. 5 ಬಿಡಿ ಸ್ಥಾನದಲ್ಲಿ, 7 10ರ ಸ್ಥಾನದಲ್ಲಿ, 6 100ರ ಸ್ಥಾನದಲ್ಲಿ, 4 1000 ಸ್ಥಾನದಲ್ಲಿ. 7 ಬಿಡಿ ಸ್ಥಾನದಲ್ಲಿ, 9 10ರ ಸ್ಥಾನದಲ್ಲಿ, 3 100ರ ಸ್ಥಾನದಲ್ಲಿ, 2 1000 ಸ್ಥಾನದಲ್ಲಿ. 5ರಲ್ಲಿ ನಾವು 7 ಕೂಡಿಸಿದರೆ 12, ಮೇಲೆ ಒಂದು ಕೈಲವನ್ನು ಕೊಡೋಣ, ಕೆಳಗಡೆ 2 ಬರೆದುಕೊಳ್ಳೋಣ. 7ರಲ್ಲಿ 9 ಕೂಡಿಸಿದರೆ 16, ಈ 16ರಲ್ಲಿ ಈ ಕೈಲವನ್ನು ಸೇರಿಸಿದರೆ 17, ಇಲ್ಲಿ ಮೇಲೆ ಒಂದೊಂದು ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 6ರಲ್ಲಿ 3 ಕೂಡಿಸಿದರೆ 9, 9ರಲ್ಲಿ ಕೈಲವನ್ನು ಕೂಡಿಸಿದರೆ 10, ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 4ರಲ್ಲಿ 2 ಕೂಡಿಸಿದರೆ 6, 6ರಲ್ಲಿ ಕೈಲವನ್ನು ಕೂಡಿಸಿದರೆ 7. ಉತ್ತರ 7072. ಪ್ರಶ್ನೆ 3, ಇವುಗಳ ಮೊತ್ತ ಕಂಡುಹಿಡಿ. 6432 ಪ್ಲಸ್ 3264. ಈ 2ರಲ್ಲಿ 4 ಕೂಡಿಸಿದರೆ 6, 3ರಲ್ಲಿ 6 ಕೂಡಿಸಿದರೆ 9, 4ರಲ್ಲಿ 2 ಕೂಡಿಸಿದರೆ 6, 6ರಲ್ಲಿ 3 ಕೂಡಿಸಿದರೆ 9. ಉತ್ತರ 9696. ನೆಕ್ಸ್ಟ್ 5490 ಪ್ಲಸ್ 3507. 0ಯಲ್ಲಿ 7 ಕೂಡಿಸಿದರೆ 7, 9ರಲ್ಲಿ 0 ಕೂಡಿಸಿದರೆ 9, 4ರಲ್ಲಿ 5 ಕೂಡಿಸಿದರೆ 9, 5ರಲ್ಲಿ 3 ಕೂಡಿಸಿದರೆ 8. ಉತ್ತರ 8997. ನೆಕ್ಸ್ಟ್ 6754 ಪ್ಲಸ್ 2135. 4ರಲ್ಲಿ 5 ಕೂಡಿಸಿದರೆ 9, 5ರಲ್ಲಿ 3 ಕೂಡಿಸಿದರೆ 8, 7ರಲ್ಲಿ 1 ಕೂಡಿಸಿದರೆ 8, 6ರಲ್ಲಿ 2 ಕೂಡಿಸಿದರೆ 8. ಉತ್ತರ 8889. ನೆಕ್ಸ್ಟ್ 5213 ಪ್ಲಸ್ 3673. 3ರಲ್ಲಿ 3 ಕೂಡಿಸಿದರೆ 6, 1ರಲ್ಲಿ 7 ಕೂಡಿಸಿದರೆ 8, 2ರಲ್ಲಿ 6 ಕೂಡಿಸಿದರೆ 8, 5ರಲ್ಲಿ 3 ಕೂಡಿಸಿದರೆ 8. ಉತ್ತರ 8886. ನೆಕ್ಸ್ಟ್ 3468 ಪ್ಲಸ್ 4127. 8ರಲ್ಲಿ 7 ಕೂಡಿಸಿದರೆ 15, ಮೇಲೆ ಒಂದು ಕೈಲ, ಕೆಳಗಡೆ 5 ಬರೆದುಕೊಳ್ಳೋಣ. 6ರಲ್ಲಿ 2 ಕೂಡಿಸಿದರೆ 8, 8ರಲ್ಲಿ ಕೈಲವನ್ನು ಸೇರಿಸಿದರೆ 9, 4ರಲ್ಲಿ 1 ಕೂಡಿಸಿದರೆ 5, 3ರಲ್ಲಿ 4 ಕೂಡಿಸಿದರೆ 7. ಉತ್ತರ 7595. ನೆಕ್ಸ್ಟ್ 5894 ಪ್ಲಸ್ 3263. 4ರಲ್ಲಿ 3 ಕೂಡಿಸಿದರೆ 7, 9ರಲ್ಲಿ 6 ಕೂಡಿಸಿದರೆ 15, ಮೇಲೆ ಒಂದು ಕೈಲ, ಕೆಳಗಡೆ 5 ಬರೆದುಕೊಳ್ಳೋಣ. 8ರಲ್ಲಿ 2 ಕೂಡಿಸಿದರೆ 10, 10ರಲ್ಲಿ ಕೈಲವನ್ನು ಸೇರಿಸಿದರೆ 11, ಮೇಲೆ ಒಂದು ಕೈಲ, ಕೆಳಗಡೆ 1 ಬರೆದುಕೊಳ್ಳೋಣ.
5ರಲ್ಲಿ 3 ಕೂಡಿಸಿದರೆ 8, 8ರಲ್ಲಿ ಕೈಲ 1 ಸೇರಿಸಿದರೆ 9. ಉತ್ತರ 9157. ನೆಕ್ಸ್ಟ್ 4372 ಪ್ಲಸ್ 3009. 2ರಲ್ಲಿ 9 ಕೂಡಿಸಿದರೆ 11, ಮೇಲೆ 1 ಕೈಲ ಕೆಳಗಡೆ 1 ಬರೆದುಕೊಳ್ಳೋಣ. 7ರಲ್ಲಿ 0 ಕೂಡಿಸಿದರೆ 7, 7ರಲ್ಲಿ ಕೈಲ 1 ಸೇರಿಸಿದರೆ 8. 3ರಲ್ಲಿ 0 ಕೂಡಿಸಿದರೆ 3, 4ರಲ್ಲಿ 3 ಕೂಡಿಸಿದರೆ 7. ಉತ್ತರ 7381. ನೆಕ್ಸ್ಟ್ 5097 ಪ್ಲಸ್ 3865. 7ರಲ್ಲಿ 5 ಕೂಡಿಸಿದರೆ 12, ಮೇಲೆ 1 ಕೈಲ ಕೆಳಗಡೆ 2 ಬರೆದುಕೊಳ್ಳೋಣ. 9ರಲ್ಲಿ 6 ಕೂಡಿಸಿದರೆ 15, 15ರಲ್ಲಿ ಕೈಲ 1 ಸೇರಿಸಿದರೆ 16, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 0ಯಲ್ಲಿ 8 ಕೂಡಿಸಿದರೆ 8, 8ರಲ್ಲಿ ಕೈಲ 1 ಕೂಡಿಸಿದರೆ 9, 5ರಲ್ಲಿ 3 ಕೂಡಿಸಿದರೆ 8. ಉತ್ತರ 8962. ನೆಕ್ಸ್ಟ್ 2416, 16ರಲ್ಲಿ ಈ 4 ಕೂಡಿಸಿದರೆ 20, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 4ರಲ್ಲಿ 3 ಕೂಡಿಸಿದರೆ 7, 7ರಲ್ಲಿ ಈ ಕೈಲ 2 ಸೇರಿಸಿದರೆ 9. 2ರ ಕೆಳಗಡೆ ಯಾವುದೇ ಅಂಕಿ ಇಲ್ಲ, ಹಾಗಾಗಿ 2 ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. ಉತ್ತರ 2908. ನೆಕ್ಸ್ಟ್ 5 ಪ್ಲಸ್ 20 ಪ್ಲಸ್ 5374. 5ರಲ್ಲಿ 0 ಕೂಡಿಸಿದರೆ 5, 5ರಲ್ಲಿ 4 ಕೂಡಿಸಿದರೆ 9, 2ರಲ್ಲಿ 7 ಕೂಡಿಸಿದರೆ 9, 3 ಹಾಗೂ ಇದು 5. ಉತ್ತರ 5399. ನೆಕ್ಸ್ಟ್ 8267 ಪ್ಲಸ್ 329 ಪ್ಲಸ್ 149. ಇಲ್ಲಿ ನಾವು 7ರಲ್ಲಿ 9 ಕೂಡಿಸಿದರೆ 16, 16ರಲ್ಲಿ ನಾವು 9 ಕೂಡಿಸಿದರೆ 25, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 6ರಲ್ಲಿ 2 ಕೂಡಿಸಿದರೆ 8, 8ರಲ್ಲಿ 4 ಕೂಡಿಸಿದರೆ 12, 12ರಲ್ಲಿ ಕೈಲ 2 ಸೇರಿಸಿದರೆ 14, ಮೇಲೆ 1 ಕೈಲ ಕೆಳಗಡೆ 4 ಬರೆದುಕೊಳ್ಳೋಣ. 2ರಲ್ಲಿ 3 ಕೂಡಿಸಿದರೆ 5, 5ರಲ್ಲಿ 1 ಕೂಡಿಸಿದರೆ 6, 6ರಲ್ಲಿ ಕೈಲ 1 ಸೇರಿಸಿದರೆ 7. 8ರ ಕೆಳಗಡೆ ಯಾವುದೇ ಅಂಕಿ ಇಲ್ಲ, ಹಾಗಾಗಿ ಇಲ್ಲಿ 8 ಅಂತ ಬರೆದುಕೊಳ್ಳೋಣ. ಉತ್ತರ 8745. ನೆಕ್ಸ್ಟ್ 5596 ಪ್ಲಸ್ 2267 ಪ್ಲಸ್ 1413. ಇಲ್ಲಿ ನಾವು 6ರಲ್ಲಿ 7 ಕೂಡಿಸಿದರೆ 13, 13ರಲ್ಲಿ 3 ಕೂಡಿಸಿದರೆ 16, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 9ರಲ್ಲಿ 6 ಕೂಡಿಸಿದರೆ 15, 15ರಲ್ಲಿ 1 ಕೂಡಿಸಿದರೆ 16, 16ರಲ್ಲಿ ಈ ಕೈಲವನ್ನು ಸೇರಿಸಿದರೆ 17, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 5ರಲ್ಲಿ 2 ಕೂಡಿಸಿದರೆ 7, 7ರಲ್ಲಿ 4 ಕೂಡಿಸಿದರೆ 11, 11ರಲ್ಲಿ ಕೈಲವನ್ನು ಸೇರಿಸಿದರೆ 12, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 5ರಲ್ಲಿ 2 ಕೂಡಿಸಿದರೆ 7, 7ರಲ್ಲಿ 1 ಕೂಡಿಸಿದರೆ 8, 8ರಲ್ಲಿ ಕೈಲವನ್ನು ಸೇರಿಸಿದರೆ 9. ಉತ್ತರ 9276. ಪ್ರಶ್ನೆ 4. ಈ ಲೆಕ್ಕಗಳನ್ನು ಬಿಡಿಸು. 1ನೇದು, ಆಹಾರ ಧಾನ್ಯಗಳ ಉಗ್ರಾಣದಲ್ಲಿ 2360 ಕ್ವಿಂಟಲ್ ರಾಗಿ ಹಾಗೂ 3427 ಕ್ವಿಂಟಲ್ ಜೋಳ ಇದೆ. ಉಗ್ರಾಣದಲ್ಲಿರುವ ಆಹಾರ ಧಾನ್ಯಗಳ ಒಟ್ಟು ತೂಕ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ರಾಗಿಯ ತೂಕ ಈಸ್ ಈಕ್ವಲ್ ಟು ಎಷ್ಟಿದೆ? 2360 ಕ್ವಿಂಟಲ್. ಇಲ್ಲಿ ನಾವು ಬರೆಯೋಣ 2360 ಕ್ವಿಂಟಲ್. ಜೋಳದ ತೂಕ ಎಷ್ಟಿದೆ? 3427. ಇಲ್ಲಿ ನಾವು ಜೋಳದ ತೂಕ ಅಂತ ಬರೆಯೋಣ ಈಸ್ ಈಕ್ವಲ್ ಟು 3427 ಕ್ವಿಂಟಲ್. ಆಹಾರ ಧಾನ್ಯಗಳ ಒಟ್ಟು ತೂಕ ಇಲ್ಲಿ ನಾವು ಆಹಾರ ಧಾನ್ಯಗಳ ಒಟ್ಟು ತೂಕವನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು
ಈ ರಾಗಿಯ ತೂಕ ಹಾಗೂ ಜೋಳದ ತೂಕವನ್ನು ಇವೆರಡನ್ನು ನಾವು ಕೂಡಿಸ್ಕೊಳ್ಳೋಣ. 0ಯಲ್ಲಿ 7 ಕೂಡಿಸಿದರೆ 7, 6ರಲ್ಲಿ 2 ಕೂಡಿಸಿದರೆ 8, 3ರಲ್ಲಿ 4 ಕೂಡಿಸಿದರೆ 7, 2ರಲ್ಲಿ 3 ಕೂಡಿಸಿದರೆ 5. ಆಹಾರ ಧಾನ್ಯಗಳ ಒಟ್ಟು ತೂಕ 5787 ಕ್ವಿಂಟಲ್. ನೆಕ್ಸ್ಟ್, ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4275 ಗಂಡಸರು, 4312 ಹೆಂಗಸರು ಹಾಗೂ 1380 ಮಕ್ಕಳು ಇದ್ದಾರೆ. ಆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಜನಸಂಖ್ಯೆ ಎಷ್ಟು? ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ಗಂಡಸರ ಸಂಖ್ಯೆ ಈಸ್ ಈಕ್ವಲ್ ಟು, ಇಲ್ಲಿ ಎಷ್ಟಿದೆ? ಗಂಡಸರ ಸಂಖ್ಯೆ 4275. 4275. ಹೆಂಗಸರ ಸಂಖ್ಯೆ ಈಸ್ ಈಕ್ವಲ್ ಟು, ಹೆಂಗಸರ ಸಂಖ್ಯೆ 4312 ಇದೆ. ಇಲ್ಲಿ ನಾವು ಬರೆದುಕೊಳ್ಳೋಣ. ಹಾಗೂ ಮಕ್ಕಳ ಸಂಖ್ಯೆ ಎಷ್ಟಿದೆ? 1380. ಇಲ್ಲಿ ನಾವು ಬರೆಯೋಣ. ಮಕ್ಕಳ ಸಂಖ್ಯೆ ಒಂದು 1380. ಇಲ್ಲಿ ನಮಗೆ ಊರಿನ ಒಟ್ಟು ಜನಸಂಖ್ಯೆ ಬೇಕಿದೆ. ಇಲ್ಲಿ ನಾವು ಬರೆಯೋಣ. ಊರಿನ ಒಟ್ಟು ಜನಸಂಖ್ಯೆ. ಇಲ್ಲಿ ನಾವು ಈ ಗಂಡಸರ ಸಂಖ್ಯೆ, ಹೆಂಗಸರ ಸಂಖ್ಯೆ ಹಾಗೂ ಮಕ್ಕಳ ಸಂಖ್ಯೆಗಳನ್ನು ಇಲ್ಲಿ ನಾವು ಕೂಡಿಸಿಕೊಳ್ಳಬೇಕು. 5ರಲ್ಲಿ 2 ಕೂಡಿಸಿದರೆ 7, 7ರಲ್ಲಿ 0 ಕೂಡಿಸಿದರೆ 7, 7ರಲ್ಲಿ 1 ಕೂಡಿಸಿದರೆ 8, 8ರಲ್ಲಿ 8 ಕೂಡಿಸಿದರೆ 16. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 2ರಲ್ಲಿ 3 ಕೂಡಿಸಿದರೆ 5, 5ರಲ್ಲಿ 3 ಕೂಡಿಸಿದರೆ 8, 8ರಲ್ಲಿ ಕೈಲವನ್ನು ಸೇರಿಸಿದರೆ 9. 4ರಲ್ಲಿ 4 ಕೂಡಿಸಿದರೆ 8, 8ರಲ್ಲಿ 1 ಕೂಡಿಸಿದರೆ 9. ಇಲ್ಲಿ ಊರಿನ ಒಟ್ಟು ಜನಸಂಖ್ಯೆ 9967. ಮೂರನೆಯ ಪ್ರಶ್ನೆ, ಸರ್ಕಸ್ ಕಂಪನಿಯೊಂದು ದಿನದ ಮೊದಲ ಪ್ರದರ್ಶನದಲ್ಲಿ 6375 ರೂಪಾಯಿ, ಎರಡನೇ ಪ್ರದರ್ಶನದಲ್ಲಿ 2895 ರೂಪಾಯಿ ಗಳಿಸಿತು. ಕಂಪನಿಯ ಆ ದಿನದ ಒಟ್ಟು ಸಂಪಾದನೆ ಎಷ್ಟು? ಇಲ್ಲಿ ನಾವು ಈಗ ಈ ಪರಿಹಾರವನ್ನು ನೋಡೋಣ. ಮೊದಲ ಪ್ರದರ್ಶನದಲ್ಲಿ ಗಳಿಸಿದ ಸಂಪಾದನೆ ಎಷ್ಟು? 6375 ರೂಪಾಯಿ. ಎರಡನೇ ಪ್ರದರ್ಶನದಲ್ಲಿ ಗಳಿಸಿದ ಸಂಪಾದನೆ 2895 ರೂಪಾಯಿ. ಇಲ್ಲಿ ನಾವು ಈಗ ಸರ್ಕಸ್ ಕಂಪನಿಯ ಒಟ್ಟು ಸಂಪಾದನೆಯನ್ನು ಕಂಡು ಹಿಡಿಯೋಣ. ಇಲ್ಲಿ ನಾವು ಈ ಮೇಲಿನ ಮೊದಲನೆಯ ಸಂಪಾದನೆ ಹಾಗೂ ಎರಡನೆಯ ಸಂಪಾದನೆಯನ್ನು ಕೂಡಿಸಿಕೊಳ್ಳೋಣ. 5ರಲ್ಲಿ 5 ಕೂಡಿಸಿದರೆ 10, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 7ರಲ್ಲಿ 9 ಕೂಡಿಸಿದರೆ 16, 16ರಲ್ಲಿ ಕೈಲವನ್ನು ಸೇರಿಸಿದರೆ 17, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 3ರಲ್ಲಿ 8 ಕೂಡಿಸಿದರೆ 11, 11ರಲ್ಲಿ ಕೈಲವನ್ನು ಸೇರಿಸಿದರೆ 12, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 6ರಲ್ಲಿ 2 ಸೇರಿಸಿದರೆ 8, 8ರಲ್ಲಿ ಕೈಲವನ್ನು ಸೇರಿಸಿದರೆ 9. ಸರ್ಕಸ್ ಕಂಪನಿಯ ಒಟ್ಟು ಸಂಪಾದನೆ ರೂಪಾಯಿ 9270. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.